ಬನ್ನಿ, ಊಟದ ಟೈಮ್ ಆಗಿದೆ. ನಾಗವೇಣಿ ಅಂಟಿದು ನಮ್ಮ ತಂಗಿ ಊಟ ಮಾಡಿಬಿಡು ಅಂತ ಹೇಳಿದರು. ಬಿಸಿ ಉಪ್ಪಿನಕಾಯಿ, ಚಿಕನ್ ಗ್ರೇವಿ, ಚಿಕನ್ ಪೀಸು ಸ್ವಲ್ಪ ಹಾಕ್ಕೊಂಡಿನಿ. ಮಧ್ಯಾಹ್ನ ಭಾಳಷ್ಟು ತಿಂದುಬಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿನಿ. ಮಟನ್ ಗ್ರೇವಿ ಅಲ್ಲ, ಚಿಕನ್ ಗ್ರೇವಿ. ಅದೇ ಇಲ್ಲಿ ನೋಡಿ, ಬಿಸಿ ಉಪ್ಪಿನಕಾಯಿ ಇದ್ದರೆ ನಿಂಬೆಹಣ್ಣು, ಈರುಳ್ಳಿ ಏನು ಬೇಡ. ಬಿಸಿ ಉಪ್ಪಿನಕಾಯಿ ಕೂಡ ಈ ಥರ ಚಿಕನ್ನಲ್ಲಿ ಕಲಿಸ್ಬಿಟ್ಟು ಬನ್ನಿ ತಿನ್ನಿ. ಯಾರು ಕಂಡುಬಿಡ್ಬೇಡ್ರಿ, ಸಾರಿ, ತಮಾಷೆ ಮಾಡಿದೆ. ಗಂಬಟ್ಟಾಗಿದೆ. ತಿಂತಾಯಿದ್ರೆ ಅದಿಷ್ಟು ಅನ್ನ ಅಲ್ಲ ಅಂತ ಇಂಥವು ಇನ್ನೊಂದು 2 ಸಲ ಇಟ್ಕೊಂಡು ತಿನ್ಬೋದು. ಆ ಥರ ಸೂಪರಾಗಿದೆ. ಮಾಡ್ಕೊಳ್ಳಿ, ತಿನ್ನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಏನನ್ನಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹೆಂಗಿದೆ ಏನು ಅಂತೇಳಿ. ನಂದು ಊಟದ ಟೈಮ್ ಆಯಿತು. ಊಟ ಮಾಡ್ತಿದ್ದೀನಿ. ಬನ್ನಿ ಊಟ ಮಾಡೋಣ. ಏನು ಅನ್ಕೋಬೇಡ್ರಿ. ಚಿಕನ್ ಗ್ರೇವಿ, ಬಿಸಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಇರೋದೆ. ಎಷ್ಟು ದಿವಸ ಬದುಕ್ತೀರಿ? ಇರೋವರೆಗೆ ಚೆನ್ನಾಗಿ ಊಟ ಮಾಡಬೇಕು. ಮನಸ್ಸಿಗೆ ಇಡಿಸಿದ್ದು ಊಟ ಮಾಡಬೇಕು. ಇವತ್ತಿದ್ದರೆ ನಾಳೆ ಇಲ್ಲ. ಏನಂತೀರಾ? ನನ್ನ ಪಾಲಿಸಿದು. ಇರೋವರೆಗೆ ರೊಟ್ಟಿ ಚಟ್ನಿ ಆಗಲಿ, ಹೊಟ್ಟೆ ತುಂಬ ಇಷ್ಟ ಆಗಿದ್ದು, ಮನಸ್ಸಿಗೆ ಬಂದಿದ್ದು ತಿನ್ಬೇಕು. ಎಂಜಾಯ್ ತಿಂದು, ಹೌದಲ್ಲ? ಇವತ್ತಿರ್ತೀವಿ, ನಾಳೆ ಇಲ್ಲ. ಇರೋವರೆಗೆ ತಿನ್ನೋಣ. ಸಂಪಾದಿಸಿ ಯಾರಿಗೆ ಇಟ್ಟು ಹೋಗ್ಬೇಕು? ಏನಂತೀರಾ? ತಿನ್ನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಊಟ ಮಾಡ್ತೀನಿ. ಇರಲಾ ಮತ್ತೆ? ಬಾಯ್.